ಏನಾಯ್ತು ನಿನಗೆ? ಲಕ್ಷ್ಮಿ, ಏನಾಯ್ತು ನಿನಗೆ? ಮಾತ್ರೆ ತಗೊಂಡ್ಯಾ? ಎಷ್ಟು ಸಲ ಹೇಳಿ ನಿಂಗೆ, ನಾನು ಹೇಳೋ ಮಾತೇ ಕೇಳಲ್ಲ. ಎಲ್ಲ ಕೆಲಸ ನೀನೇ ಮಾಡಕ್ ಹೋಗ್ತೀಯ, ಸುಮ್ಮನೆ ಟೆನ್ಷನ್ ತಗೊಂತೀಯ. ಅದು ಯಾವುದ್ರಿಂದಾನು ಹೀಗಾಗಿಲ್ಲ ರೀ. ಮತ್ತೆ ಯಾಕೆ ಹೀಗಾಯ್ತು? ನಾನು ಸಾಯೋ ದಿನ ಹತ್ರ ಬರ್ತಾ ಇದೆ ನೋಡಿ. ಅದಕ್ಕೆ. ಲಕ್ಷ್ಮಿ, ಸುಮ್ಮನೆ ಏನೇನೋ ಮಾತಾಡಬೇಡ. ರೀ, ನಿಮ್ಮ ಮಾತಿಗೆ ಕಟ್ಬಿಟ್ಟು ನಾನು ಸುಮ್ಮನೆ ಇರ್ಬೋದು, ಆದರೆ ವಿಧಿ ಸುಮ್ಮನೆ ಇರುತ್ತಾ? ಲಕ್ಷ್ಮಿ, ಏನೇನೋ ಮಾತಾಡಿ ನನ್ನ ಮನಸ್ಸು ನೋಯಿಸ್ಬೇಡ. ಯಾಕೆಂದ್ರೆ ಇಂಥ ಮಾತುಗಳನ್ನೆಲ್ಲ ಕೇಳಿ ನಂಗೆ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ನೋಡು, ನಿನ್ಗೇನು ಆಗಲ್ಲ, ನೀನು ಸ್ವಲ್ಪ ಸುಮ್ಮನೆ ಇರು. ರೀ, ನಾನು ನೀವು ಇಬ್ಬರು ಯಾರಿಗೂ ಯಾವ ಅನ್ಯಾಯನೂ ಮಾಡಿಲ್ಲ. ಆದರೂ ಕೂಡ ನಮ್ಗೆ ಯಾಕೆ ಶಿಕ್ಷೆ ಕೊಟ್ಟೆ ಅಂತ ಆ ದೇವ್ರ ಹತ್ರ ಎಷ್ಟೋ ಸಾರಿ ಕೇಳ್ಕೊಂಡಿದ್ದೀವಿ. ನಾವು ಎಷ್ಟೋ ಸಾರಿ ಸಾಯಿನಾಥನ ಹತ್ರ ಜಗಳ ಮಾಡಿದ್ದೀವಿ. ಆದರೂ ಯಾವ ಕಾರಣಕ್ಕೆ ಈ ಶಿಕ್ಷೆ ಕೊಟ್ಟಿದ್ದಾನೆ ಅನ್ನೋದು ಅರ್ಥನೇ ಆಗ್ತಾ ಇರಲಿಲ್ಲ. ಆದರೆ ಮೀರಾನ ಭೇಟಿ ಮಾಡ್ಕೊಂಡು ಬಂದ ಮೇಲೆ ನಮ್ಗೆ ಯಾವ ತಪ್ಪಿಗೆ ಈ ಶಿಕ್ಷೆ ಕೊಟ್ಟಿದ್ದಾನೆ ಅನ್ನೋದು ಅರ್ಥ ಆಯ್ತು.